ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿದೆ, ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಆ, ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ಈಗ 12:30 ಆಗ್ಲಕ್ಕೆ ಬಂದಿದೆ ನೋಡಿ. ನನ್ನ ಹತ್ರ ಹಳೆ ಗವನ್ ಇದ್ದೆಲ್ಲ ಅದರಿಂದ ನಾನು ಪಿಶ್ವಿ ಅಂದರೆ ನಾವು ಎಲ್ಲಾದರೂ ಹೊರಗಡೆ ಹೋದಾಗಾರ ಕಾಯಿಪಲ್ಲೆ ಏನಾದರೂ ತರೋಕ್ಕಾದ್ರೆ ಇರಬೇಕಂತ ಅದನ್ನು ಒಂದು ಪಿಸ್ವಿ ಹೊಲಿತಿದ್ದೀನಿ. ಅಂದರೆ ಪೂರ್ತಿ ಅಂದರೆ ಅದು ಏನಾಗ್ಬಿಟ್ಟಿದೆ ಅಂದರೆ ಇದು ಊರ ಕಡೆ ಹೋದಾಕಾರ ಅದು ನಾಯಿಗಳು ಇರ್ತವೆ ನೋಡಿ, ಅವು ಹರಿದ್ಬಿಟ್ಟಿದೆ ಹೀಗೆಲ್ಲ. ಅಂದರೆ ಒಂದು 2-3 ತೋಲಿ ಹೀಗೆ ಅಲ್ಲಿಂದ ಜಗ್ಗಿರಿಂದ ಅದು ಹರಿದ್ಬಿಟ್ಟಿತ್ತು. ಹಾಗಾಗಿ ಅದನ್ನೇ ಯೂಸ್ ಮಾಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಳಗೆ ಇದು ಚೀಲ ಇರ್ತೈತಲ್ಲ, ಚೀಲ ಹಾಕಿದ್ದೀನಿ ಅದಕ್ಕೆ ಇದರದಿಂದ ಪಿಶ್ವಿ ಹೊಲಿಬೇಕತ್ತಂದು ಹೊಲಿಯಾಕತ್ತೀನಿ. ನಿಮ್ಗೆ ಇದನ್ನ ಪೂರ್ತಿ ಹೊಲದೊಳಗೆ ತೋರಿಸ್ತೀನಿ. ಚಲೋ ಆಗ್ತೈತಿ. ಆಲ್ರೆಡಿ ನಾ ಒಂದು ಹೊಲ್ದೀನಿ, ಒಂದು ಬ್ಯಾಗ್ ಕೂಡ ಹೊಲ್ದೀನಿ. ಅದು ತೋರಿಸ್ತೀನಿ ಅಂದರೆ ನಿಮ್ಗೆ ನೋಡಿ. ಈ ಥರ ಒಂದು ಸಣ್ಣ ಬ್ಯಾಗ್ ಕೂಡ ಹೊಲ್ದಿದ್ದೀನಿ. ಅಂದರೆ ಇದ್ರೊಳಗೆ ಏನು ಮಾಡ್ತೀನಿ ಅಂದರೆ ಡೈಲಿ ನನ್ನ ಮಗಳದ್ದು ಅರ್ಬೆ ಇರುತ್ತಲ್ಲ ಯೂಸ್ ಮಾಡವು ಅದನ್ನು ಇಡ್ತೀನಿ. ಕಪ್ಪಟಲ್ಲಿಟ್ಟರೆ ಹಂಗೆ ಆಗಿಬಿಡತ್ತಂದರೆ ಅದು ತೆಗಿಯೋಕ್ಕಾಗಲ್ಲ. ಟಿಜರ್ ಒಳಗೆ ಇಟ್ಟರೆ ಅಂದ್ರೆ ಸಣ್ಣ ಸಣ್ಣ ಅರಿವು ಇರ್ತಾವೆ, ಎಲ್ಲಿ ಇಡ್ತೇವೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಅದೇನು ಅಲ್ಲಿ ಇಡಲ್ಲ ನಾನು. ಹಿಂಗೆ ಹೊಲ್ದಿ ನೋಡ್ರಿ. ಒಳಗೆ ಬ್ಯಾಗಿಂದ ಒಳಗೆ ಹಚ್ಲಕ್ಕೆ ಅವೆಲ್ಲ ಸಿಗ್ತಾವಲ್ಲ ಕ್ಯಾನ್ವರ್ಸದು, ಅವೆಲ್ಲ ಹಚ್ಚಿ ಹೊಲ್ದೀನಿ. ಮ್ಯಾಗಿನ ಸೈಡ್ ಇಷ್ಟು ಇಂಥದ್ದು ಬ್ಲೌಸ್ ಪೀಸ್ ಇತ್ತು, ಅದನ್ನು ಹಚ್ಚಿ ಹೊಲ್ದೀನಿ. ಇಂಥ ಚಿಕ್ಕ ಅರಿವು ಇರ್ತಾವಲ್ಲ ಅವಳೆಲ್ಲ ಇದ್ರಾಗ ಇಟ್ಟಿನಿ. ಡೈಲಿ ಯೂಸ್ ಅರಿವು ಇರ್ತಾವಲ್ಲ ಅದನ್ನ ಮಾತ್ರ ಇದರಲ್ಲಿ ಇಟ್ಟಿರ್ತೀನಿ. ಸಣ್ಣ ಟಿ ಶರ್ಟ್ ಪ್ಯಾಂಟ್ ಏನಿರ್ತಾವಲ್ಲ ಅವೆಲ್ಲ ಇದ್ರಾಗ ಇಟ್ಟೀನಿ. ಈ ಥರ ಜಿಪ್ ಹೊಲ್ದೀನಿ ಹಿಂಗೆ. ಅಂದ್ರೆ ಕಿಂಡಿಲ್ಲ ಅರಿವು ಕುಂದಿರ್ತಾ ಇದ್ರಾಗ. ಇದಕ್ಕೆ ದೊಡ್ಡದು ಹೊಲಿದ್ರೆ ಮತ್ತೆ ದೊಡ್ಡದು ಆತೈತಿ. ಈ ಸದ್ಯಕ್ಕೆ ಕಿಂಡಿ ಎಲ್ಲರಿಗೂ ಕುಂದಿರ್ತಾ, ಇದಕ್ಕೆ ಸ್ವಲ್ಪ ದೊಡ್ಡದು ಹೊಲಿಬೇಕಾಗೈತಿ. ಈ ಸುಮ್ಮ ಟ್ರೈ ಮಾಡ್ಬೇಕಂತ ಹೊಲ್ದಿದ್ದ. ಅಂದ್ರೆ ಬರ್ತೈತಿ ನಂಗೆ, ಬಟ್ ಈಸಿ ಐತಿ, ಏನಿಲ್ಲ ಬರ್ತೈತಿ. ಅದಕ್ಕೆ ಇದ್ರದ್ದು ಒಂದು ಪಿಶ್ವಿ ಹೊಲಿಬೇಕಾದ್ರೆ ವಾಟರ್ ಪ್ರೂಫ್ ಅಂದ್ರೆ ನೀರು ಹೋದರೆ ಬೀಳಲ್ಲ. ಅಂದರೆ ಇದು ಚೀಲ ಹಚ್ಚಿರ್ತೇವಲ್ಲ, ಹಾಗಾಗಿ ನಾವು ಬೇಕಾದರೆ ಬ್ಲೌಸ್ ಪೀಸ್ ಇರ್ತೈತಿಲ್ಲ ಅದ್ರದ್ದು ಹೊಲಿಬೋದು, ಚಂದ ಅನಿಸ್ತೈತಿ. ಬಟ್ ಇದು ನನ್ನ ಕಡೆ ಬ್ಲೌಸ್ ಪೀಸ್ ಅಂತವೇನು ಇರಲಿಲ್ಲ. ಇದು ಹಂಗೂ ವೇಸ್ಟೇ ಇತ್ತಲ್ಲ, ಇದು ವೇಸ್ಟೆಡ್ ಇತ್ತು. ಅದಕ್ಕಾಗಿ ಸುಮ್ಮನೆ ಇದ್ರದ್ದೇ ಹೊಲಿಬೇಕತ್ತಂದು ಹೊಲಿಯಾಕತ್ತೀನಿ. ತೋರಿಸ್ತೀನಿ ನಿಮಗೆ. ಭಾಳ ಈಜಿ ಐತಿ. ಅದ್ರಾಗ ಬೇರೆ ವೇಸ್ಟ್ ಅರಿವು ಐತಿಲ್ರಿ. ಇದೇನ ನಾವೇನ ತಂದು ಇದು ಮಾಡೋದಿಲ್ಲ. ಇದೇನು ಗವನ್ ಹೆಂಗೆ ಚಲೋ ಗವನ್ ಐತೆ ಹೇಳ್ಬೇಕಂದ್ರೆ ವೇಸ್ಟ್ ಅರಿವಿ ಅನ್ನೋಕ್ಕಿಂತ ಚಲೋ ಗವನ್ ಐತಿ. ನಾಯಿ ಹರಿದೈತೆ ಅನ್ನೋಕ್ಕಲ್ಲ, ಇದನ್ನ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವ್ದು ಹಳಿ ಅರಿವಿ ಯಾವುದಿದ್ರೂ ಭೀ ನಡೀತೈತಿ. ಸ್ವಲ್ಪ ಯೂಸ್ ಹೊಲಿದಕ್ಕೂ ಭೀ ಅದ್ರದ್ದು ಕಷ್ಟಪಟ್ಟು ಹೊಲಿದಕ್ಕೂ ಭೀ ಅದು ಯೂಸ್ ಆಗ್ಬೇಕು. ಅಂಥದ್ದು ಏನಾರು ಅರಿವಿ ಚಲೋ ಐತೆ ಬೇಷ್ ಅನಿಸ್ತೈತಿ. ನಾವು ಸೀರೆ ಅರ್ಬಿದು ಕೂಡ ಹೊಲಿಬೋದು. ಬಟ್ ಸೀರೆ ಅರ್ಬಿಕ್ಕಿಂತ ಬ್ಲೌಸ್ ಪೀಸ್ ಇರ್ತಾವೆ ನೋಡ್ರಿ, ಸಾದಾ ಸೀರೆಯು ಬ್ಲೌಸ್ ಇರ್ತಾವಲ್ಲ ಅದ್ರ ಒಳಗಿನ ತೊಗೊಂಡು ಹೊಲಿದ್ರೆ ಚಲೋ. ಇದನ್ನು ಹೊಲಿತೀನಿ. ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿನಿ. ಈಗ ಕೆಲಸದೇನು ಉಳಿಸಿಲ್ಲ. ಈಗ ಎಲ್ಲ ಕೆಲಸ ಮಾಡ್ಕೊಂಡಿನಿ. ಅಡಿಗೆಲ್ಲಕ್ಕೆ ನಮ್ಮ ಮನೆಯವ್ರಿಗೆ ಇವ್ರಿಗೆ ಡೆಬ್ಬಿ ಮಾಡಿ ಕೊಟ್ಬಳಕ್ಕೆ ನಾನು ಅವ್ರ ಸಂಗಟ ಏನಾದ್ರು ಸ್ವಲ್ಪ ಮಾಡ್ಕೊಂಡಿರ್ತೀನಿ. ಹಿಂದಿನ ನನಗತ್ತೇನು ಸಪ್ರೇಟ್ ಏನು ಮಾಡ್ಕೊಳ್ಳಲ್ಲ ನಾ. ಹಂಗಾಗಿ ಇದನ್ನ ಹೊಲಿಬೇಕತ್ತೇವೆ. ನಾನು ಬ್ಲೌಸ್ ಹೋದಾಕ್ರಿ, ಅದ್ರ ಬ್ಲೌಸ್ ಏನು ಹೊಲಿಯೋದಾಗಲಾಗೈತಿ. ಇದುವರೆ ಹೊಲಿಬೇಕಂತಂದು ಕಟ್ ಮಾಡಿಟ್ಟು 2 ದಿನ ಆಯ್ತು. ಬಟ್ ಹೊಲಿಯಕ್ಕೆ ಟೈಮ್ ಸಿಕ್ಕಿಲ್ಲಕ್ಕೆ ನನಗೆ ಟೈಮ್ ತೆಗಿಯಲ್ಲ. ಹೇಳ್ಬೇಕಂದ್ರೆ ಮನಸ್ಸೇ ಬರಲ್ಲ. ಅದ್ರ ಮೇಲೆ ಭೀ ಮಾಡ್ಬೇಕತ್ತ. ಸುಮ್ಮನೆ ಇವತ್ತೇ ಹೊಲಿಬೇಕು ಅಂತಂದು. ಎಷ್ಟು ಮಂದಿ ಬ್ಲಾಗ್ ನೋಡ್ತಾರೋ ಗೊತ್ತಿಲ್ಲ. ಬಟ್ ಆದ್ರೆ ಇದು ಮಾಡೋ ಮುಂದೆ ಒಂಥರ ಫೀಲ್ ಬೇರೆನೇ ಇರ್ತೈತಿ. ಯಾರೇ ನೋಡ್ಲತ್ತಾರ, ಯಾರ ಸಂಗಟ್ರಿ ಮಾತಾಡ್ಲತ್ತೀನಿಲ್ಲ ಅನ್ನೋದು ಒಂದು ಆಸೆ ಇರ್ತೈತಿ. ಯಾರೂ ಇಲ್ಲ ಖರೆ ಮನ್ಯಾಗ. ಆದರೂ ಏನಪ್ಪ ಯೂಟ್ಯೂಬ್ ಮಾಡೋ ಮುಂದೆ ಎಲ್ಲರೂ ಹೆಂಗೆ ಮಾತಾಡ್ತಾರೆ ಅನ್ನಿಸ್ತೈತಿ. ಬಟ್ ಅದ್ರ ಒಬ್ರಿಬ್ರು ನೋಡ್ಲಾಕ್ರೆ ಒಂದೇ ಕಮೆಂಟ್ ಬಂದರು ಯಾರ್ಯಾರು ನೋಡಿರ್ತಾರೆ. ಅದ್ರಾಗ ಒಂದು 10 ಮಂದಿ ನೋಡಿರ್ತಾರೆ, ಒಬ್ಬರೇ ನೋಡಿರ್ತಾರೆ, ಇಬ್ಬರೇ ನೋಡ್ತಾರೆ. ಅವ್ರು ಯಾರೂ ನಮ್ಗೆ ಗೊತ್ತಿಲ್ಲ, ಅವ್ರು ಇರ್ತಾರೆ. ಯಾರೂ ಗೊತ್ತಿರಲ್ಲ. ಅಂದರೆ ಅಷ್ಟೆಲ್ಲ ಮನಸ್ಸು ಬಿಚ್ಚಿ ಮಾತಾಡ್ತಿರ್ತೇವೆ ಇಲ್ಲಿ ಯಾವಾಗ ಭೀ. ಅದು ಒಂಥರ ಖುಷಿ ಅನಿಸ್ತೈತಿ. ಯಾರು ಮಾತಾಡ್ತಾರೋ ಯಾರು ಬಿಡ್ತಾರೋ, ಬಟ್ ಆದ್ರೆ ನಾವು ಹತ್ರ ಈಗ ಮಾತಾಡ್ಕೊತೇ ಇರ್ತೀವಿ. ಆದ್ರೆ ಅದೊಂಥರ ಖುಷಿ. ಈಗ ಇದಕ್ಕೆ ಎಣ್ಣೆ ಹಾಕಿ ನೀವು ಒರೆಸೇ ಇಲ್ಲ ನಾ ಇದಕ್ಕೆ.
ಅದೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಹೊತ್ಕೊಂಡ್ಬಿಡ್ತಿರ್ಲಿ. ನಾನು ಎದ್ದು ತೊಗೊಂಡು ಒರೆಸೋದು ಬೇಸರ ಬಂದೈತಿ. ಈ ಪಿಶವಿ ಪೂರಾ ಹೊಲ್ದಾಗ ತೋರಿಸ್ತಾರೆ ನಿಮಗೆ. ಭಾಳ ಈಜಿ ಐತಿ. ಬೇಕಂದು ಇದು ಮೊದಲು ಹೊಲಿತಾ ಆಮೇಲೆ ಹೇಳ್ತಾನೆ ನಿಮಗೆ. ಈಗ ಹೊಲ್ದಿನಿ ಆಲ್ರೆಡಿ. ನಾ ಒಂದು ಹೊಲ್ದಿನಿ. ಹೊಲಿಯೋದು ಭಾಳ ಈಜಿ ಐತಿ. ಭಾಳ ಅಂದ್ರಷ್ಟೇ ಇದಿಲ್ಲ, ಕಷ್ಟ ಇಲ್ಲ, ಹೊಲಿಬೋದು. ಈ ಮಷಿನ್ ತೊಗೊಂಡಿನ ಕರೆ ಈ ಮಷಿನ್ದು ನಾ ₹1 ಫಾಯ್ದಾ ಏನಾಗಿಲ್ಲ. ಫಾಯ್ದಾನ ಆಗ್ಯದ ಒಂದಷ್ಟೇ. ಒಂದು 1,300 1,000 ತನಕ ಆಗ್ಯಾದ ನೋಡ್ರಿ ಅಷ್ಟೇ. ಜಾಸ್ತಿ ಆಗಿಲ್ಲ. 1-2 ಬ್ಲೌಸ್ ಹೊಲ್ದೀನಿ. ಹಂಗೆ ನಮ್ಮ ಅವ್ನದು ಭಾಳ ಹೊಲ್ದೀನಿ ನಾನು. ನಮ್ಮ ಅವ್ನದು ಭಾಳ ಹೊಲ್ದೀನಿ. ನಾನು ಹೊಲ್ಕೊಂಡೀನಿ ಬ್ಲೌಸ ಅಷ್ಟೇ ರೀ. ಮತ್ತು ಯಾರ್ದು ಮತ್ತು ಅವ್ರದ್ದು ಹೊಲ್ದೀನಿ. ಹೊರಗಿನ ಒಂದು 2-3 ಹೊಲ್ದೀನಿ. ಒಂದು 4 ಹೊಲ್ದೀನಿ ನೋಡ್ರಿ. ಹೊರಗಿನ 4. 2 ರೊಕ್ಕ ತೊಗೊಂಡಿನಿ, ಇನ್ನು 2 ರೊಕ್ಕ ತೊಗೊಂಡಿಲ್ಲ. ಇವಾಗ ಎಲ್ಲ ಟಚ್ ಅಲ್ಲದೈತಿ. ಇಲ್ಲಿ ಹಿಂಗೆ ಅಕಸ್ಮಾತ್ ಈ ಟ್ರೈಪೋಡ್ ಲೆಕ್ಕಡ್ ಮಕ್ಳಿಗೆ ಇಟ್ಟರೆ ಕಾಮ್ ಆಗಲ್ಲ. ಅದು ಇಲ್ಲಿ ಕಿಟಕಿಯಾಗ ಭಾಳ ಬೆಳಕು ಬೀಳ್ತೈತಿ. ಹಾಗಾಗಿ ಎಲ್ಲ ಮತ್ತು ಆ ಕಿಟಕಿಗೆ ನಾ ಪಡ್ದ ಹಚ್ಚೋದಂದ್ರೆ ಹೆಂಗಾಗ್ಬಿಡ್ತೈತಿ, ನನಗೇನೂ ಕಾಣಲ್ಲ ಇಲ್ಲಿ. ಹಂಗಾಗ್ಬಿಡ್ತೈತಿ. ಯಾಕೆ ಯಾರಿಗೆ ನಾನು ಏನಾರೇ ಮಾಡೋ ಮುಂದೆ ಹಿಂಗೆ ಇದು ಹೊಲಿಗೆನೇ ಕುಂದ್ರಲಾಗ್ಯಾವ. ಇದಕ್ಕೆ ಏನಾರೇ ಒಂದು ಇರ್ತೈತಿ ಪ್ರಾಬ್ಲಮ್. ಹಾಂ, ಯಾಕೆ ಕುಂದ್ರಲ್ಲ ಇಲ್ಲ, ಏನೂ ಇಲ್ಲ. ಖರೆ ಹೊಲಿಗೆನೇ ಕುಂದ್ರಲಾಗೈತಿ. ಹಿಂಗಾದ ನೋಡ್ರಿ. ಏನು ಹೇಳೋದು, ಏನಾರು ಹೇಳ್ಬೇಕತ್ತೀನಿ ಖರೆ. ಯೂಟ್ಯೂಬ್ ಏನೋ ಮಾಡ್ತೇವ್ರಿ ಖರೆ. ಆದ್ರೆ ಯೂಟ್ಯೂಬ್ದಾಗ ಕೆಲವ್ರು ಏನೂ ಮಾಡ್ಯಾರಲ್ಲ ಖರೆ. ಆದ್ರೆ ಅವ್ರ ಪಟಕನೇ ಅವ್ರ ಚಾನಲ್ ಸಬ್ಸ್ಕ್ರೈಬರ್ ಎಲ್ಲರೂ ಸಿಗ್ತಾರೆ. ಬಟ್ ಅದ್ರ ನಮ್ಮಂತ್ರ ಸಿಗೋದೇ ಇಲ್ಲ. ನಾವು ಏನು ಮಾಡ್ತೇವೆ ಬಿಡ್ರಿ. ಮಾಡೋದು ಮಾಡ್ತೇವೆ. ಮತ್ತು ಮೆಹನತ್ ಮಾಡೇಬೇಕು. ಏನು ಕಷ್ಟಪಟ್ಟಾರತ್ತೆ ಏನೂ ಆಗಲ್ಲ. ಎಲ್ಲ ಸಲೀಸಾಗಿ ಏನು ಸಿಗೋದೂ ಇಲ್ಲಿ. ತುಂಬ ಕಷ್ಟಪಟ್ರೆ ಏನರ ಸಿಗ್ತದೆ ಇಲ್ಲಿ. ಸುಮ್ಮ ಕೊತ್ತಲ್ಲಿ ಏನರ ಸಿಗೋದ್ರೆ ಏನೂ ಸಿಗೋದಿಲ್ಲ. ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಾ ಒಬ್ಬಕ್ಕಿನ ಆಗಿನ ಮನ್ಯಾಗ ಮನಸ್ಸೇ ಬರಲಾಗೈತೆ. ನನ್ನ ಮಗಳು ಬೇರೆ ಊರಿಗೆ ಹೋಗ್ಯಾಳ. ತಗೋರಿ ಇದನ್ನೆಲ್ಲ ಹೊಲಿದು ನಿಮಗೆ ತೋರಿಸ್ತಾ ಹ್ಯಾಂಗೆ ಹೊಲ್ದಿನತ್ತ. ಅಲ್ಲಿ ಮಟ್ಟ ಇದನ್ನು ಸುಮ್ಮ ಸುರಿ ಇಟ್ಟಂದ್ರೆ ಇದು 1-2 ತಾಸು ಹೋಗ್ತಿ. ಯಾರು ಓಪನ್ ಮಾಡಿ ನೋಡಲ್ಲ. ಅದಕ್ಕೆ ಇದನ್ನು ಬಂದ್ ಮಾಡ್ತಾ ಮತ್ತು ಇದನ್ನೆಲ್ಲ ಹೊಲಿದಾದ ಬಳಿಕ ನಿಮ್ಗೆ ತೋರಿಸ್ತಾ. ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಈ ಪಿಶ್ವಿನ ಹೊಲ್ದಿದ್ದೀನಿ. ಈಗ ನೋಡ್ಬೋದು ನೋಡಿ, ಚೆನ್ನಾಗಿದೆ ಅಲ್ಲ? ಅನ್ಸೋದಿಲ್ಲ ಇದನ್ನು ನಾನು ವೇಸ್ಟೇಜ್ ಕಪ್ಪಡಿಯಿಂದ ಹೊಲ್ದಿದ್ದೀನಿ ಅಂತ. ಗವನಿಂದ ಹೊಲ್ದಿರೋದು ಅಂದರೆ ಖರಾಬಾಗಿತ್ತಲ್ಲ, ಆ ಗವನಿಂದ ನಾ ಇದನ್ನ ಹೊಲ್ದೀನಿ. ತೋರಿಸ್ತೆ ನಿಮಗೆ ನೋಡಿರಿ. ಅನ್ಸೋದಿಲ್ಲ ಭೀ ಇದನ್ನು ಅದರಲ್ಲೇ ಹೊಲ್ದಿನತ್ತು. ಮಸ್ತ್ ಆಗೈತಿ. ಇದ್ರ ತೋರಿಸ್ತಾ ನಿಮಗೆ. ಟ್ರೈಪಡಿಗೆ ಹಾಕಿದ ಫೋನ ನೋಡಿರಿ. ಗೊತ್ತಿದ್ನೇ ಆಗಲ್ಲ ಇದರಲ್ಲೇ ಹೊಲ್ದಿನತ್ತ. ಮತ್ತು ಇಷ್ಟು ದೊಡ್ಡದಾಗಿತ್ತು. ಇದ್ರಾಗ ಎಷ್ಟೊಕ್ಕೊಂದು ಮತ್ತು ಸಾಮಾನು ಕುಂದಿರ್ತಾವ. ಅರಬಿನ ಹಾಕೋಬೋದು. ಏನಾರು ಹಿಂಗೆ ಊರಿಗೆ ಹೋಗೋ ಟೈಮ್ದಾಗ ವಜ್ಜೆ ಇತ್ತಂದ್ರೆ ಅದ್ರಾಗ ಇಟ್ಟು ಹೊಲ ಬ್ಯಾಗ್ನಾಗ ಇಟ್ಟರೆ ಬ್ಯಾಗ್ ಲೌಕರ್ ಖರಾಬ್ ಆಗ್ತದೆ. ಊರ್ದಿನ ಏನ್ರಿ ನಾವು ಏನ್ರಿ ಭಾಜಿ ಪಲ್ಯ ತರ್ತೇವೆ, ಹಿಂಗೆ ಕಾಯಿಪಲ್ಯ ತರ್ತೇವಲ್ಲ ನಾವು ಊರು ಕಡೆದು. ಏನಾರೇ ವಜ್ಜಿ ಯಾವಾಗಾರ ಹೋದೆ ಮಾಡ್ದೇವು ಅಂದ್ರೆ ಇದು ಚಲೋ ಇರ್ತದೆ. ಇಲ್ಲೇ ಭಾಜಿ ಪಲ್ಯ ಇಲ್ಲೇ ನಾವು ಹೊರಗೆ ಹೋದೆ ಅಂದ್ರೆ ಕಾಯಿಪಲ್ಯ ತರ್ಲಾಕ ಚಲೋ ಇರ್ತೈತೆ. ಇಷ್ಟು ದೊಡ್ಡದ ಒಳಗೆ ನಿಮಗೆ ಹ್ಯಾಂಗೆ ಅನ್ನಿಸ್ತು ಈ ಪಿಶ್ವಿ ಕಮೆಂಟ್ ಮಾಡಿ ತಿಳಿಸ್ರಿ. ಇದು ಹೊಲಿಬೇಕಾದ್ರೆ 1 ತಾಸು ಬೇಕಾಯ್ತು. ನನಗೆ ಕಟ್ ಮಾಡಿ ಇಟ್ಟಿದ್ದು ಮೊದಲೇ 1 ತಾಸು ಬೇಕಾಯ್ತು. ಈ ಪಿಶ್ವಿ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಗೆ ಇದ್ರ ಪೂರ್ತಿ ವಿಡಿಯೋ ಬೇಕಾಯ್ತಂದ್ರೆ ಹೇಳ್ರಿ. ಇದು ಹ್ಯಾಂಗೆ ಹೊಲಿಯೋದಂತ ಹೇಳ್ತಾ ನಿಮ್ಗೆ ನಾ. ಬೇಕಂದ್ರೆ ಎಲ್ಲರಿಗೂ ಬರ್ತೈತೆ ಅನ್ಕೊಂಡು ಕೆಲವ್ರು ಬರ್ತೈತೆ, ಕೆಲವ್ರು ಬರಲಿಕ್ಕಿಲ್ಲ. ಬೇಕಂದ್ರೆ ಹೇಳ್ರಿ, ನಾ ಹೇಳ್ಕೊಡ್ತಾ. ಭಾಳ ಸಿಂಪಲ್ ಐತಿ, ಏನು ಜಂಜಾಟಿಲ್ಲ, ಪಟ್ಟನೆ ಆಗ್ತೈತಿ. ನಾನು ಚೈನದ ಏನೋ ಹಚ್ಚಿಲ್ಲ ಇದಕ್ಕೆ. ಬಟ್ ಹಿಂಗೆ ನಡೀತಿಲ್ಲ ಪಿಶ್ವಿ. ಸಂತಿಗೆ ಒಯ್ಲಕ್ಕೆ ಹಿಂಗೆ ನಮ್ಮ ಸಂತಿಗೆ ಇಂಥದೇ ಒಯ್ತಾರೆ ಪಿಶ್ವಿ. ಹೊರಗೆ 20-20 ರೂಪಾಯಿ 10 ರೂಪಾಯಿ ಕೊಟ್ಟು ತರಕ್ಕಿಂತ ಇಂಥದ್ದು ಒಂದು ಹೊಲಿಸ್ಕೊಂಡ್ರೆ ರಫ್ ಆ್ಯಂಡ್ ಟಫ್ ಇರ್ತೈತೆ. ಅದ್ರೊಳಗೆ ನಾ ಮತ್ತು ಚಿಲ್ಲದ ಇದು ಹಾಕಿನಿ, ತಟ್ಟು ಹಾಕಿನಿ. ಹಾಗಾಗಿದು ಎಳೆ ಹಾಕಿದ್ದೂ ಆಗಲ್ಲ. ಭಾಳ ಗಟ್ಟಿ ಆಗೈತಿದೆ. ಈಗ ಏನೂ ಇಲ್ಲ, ಯೂಸ್ ಮಾಡ್ಬೋದು, ಚೆನ್ನಾಗೈತಿ. ನಿಮಗೂ ಇದು ಬೇಕಂದ್ರೆ ಇದು ಹ್ಯಾಂಗೆ ಹೊಲಿಯೋದು ನಿಮ್ಗೆ ಹೇಳ್ಕೊಡಂದ್ರೆ ಹೇಳ್ಕೊಡ್ತೇನೆ ನಾನು. ಎಷ್ಟೆಷ್ಟು ಅರ್ಬಿ ತೊಗೊಂಡಿನಿ, ಹ್ಯಾಂಗೆ ಮಾಪ್ ತೊಗೊಂಡಿನಿ ಅಂತ
ಬೇಕಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ, ನಾ ಹೇಳ್ತೀನಿ ನಿಮಗೆ. ಬರ್ರಿ ಖರೆ ಭಾಳ ಎಲ್ಲ ಮನೆ ತುಂಬ ರಾಡ್ರಿ ಏನೋ ಅದಾರಲ್ಲ ರಾಡೆಲ್ಲ ಇಲ್ಲಿಂದ ರಾಡಿ ಹೊಲಸು ಬಿದ್ದೈತಿದೆ ನೋಡ್ರಿ. ಅದು ಹಾಗೆಲ್ಲ ಮಷಿನ್ಗೆ ಕುಂದ್ರದು ತಳಗೆ ಒಕ್ಕಟ್ಟದು ಮಾಡೀನಿ, ಹಾಗಾಗಿ ಎಲ್ಲ ಹಾಗೆ ಹೊಲಸು ಬಿದ್ದೈತಿ. ಅದನ್ನೆಲ್ಲ ತೆಗೆದಿಡ್ತೀನಿ. ತೆಗೆದಿಟ್ಟು ಮುಂಜಾನೆ ಒಂದು ಸ್ವಲ್ಪ ಊಟ ಉಂಡಿನಿ, ಈಗ ಉಣ್ಬೇಕು. ಊಟ ಉಣ್ತಾ ಈಗ ಊರ ಕಡೆ ನೋಡಿ ಚಕ್ಕುಕಾಯಿ ತಂದಿತ್ತು, ಹಣ್ಣು ಆಗ್ಯಾವ ಕೆಲವೊಂದು. ನಮ್ಮೂರ ಕಡೆ ಭಾಳ ಚಕ್ಕುಕಾಯಿ ಅದಾವೆ, ಒಂದೆರಡೇ ಗಿಡ, ಬಟ್ ಭಾಳ ಹಣ್ಣು ಭಾಳ ಕಾಯಿ ಆಗ್ತಾವ್ರಿ ಅದಕ್ಕೆ ಚಕ್ಕುಕಾಯಿ. ಇದು ಹಣ್ಣು ಆಗೈತಿ, ಮಸ್ತ್ ಐತಿ. ರುಚಿ ಭಾಳ ಐತಿ ಚಕ್ಕುಕಾಯಿ. ನಮ್ಮ ಮನೆಯವ್ರು ಹೋಗಿ ತಂದೀವಿ, ನಮ್ಮ ಅಪ್ಪರು ತಂದೀವು, ಮತ್ತು ಅವ್ರು ಒಂದು ದಿವ್ಸ ಅಂದಿರು 1-2 ಕಿಲೋ ಆಗಟ್ಟು. ಅವೆಲ್ಲ ತಿಂದಿದ್ದೇವೆ ನಾವೀಗ. ಬರ್ರಿ ಅಷ್ಟೇ. ಏನು ಹೊರಗೆ ಇದ್ರ ಸ್ವಲ್ಪ ಭಾಂಡೆ ಗಿಂಡಿ ಅದಾವೆ, ಭಾಂಡೆ ಗಿಂಡಿ ತೊಳ್ಕೊಬೇಕು. ತೊಳ್ಕೊಂಡು ಈಗ ತಳಗೆ ಹೋಗ್ತಾ ತಿರುಗಾಡಿ ಬರ್ಲಕ್ಕ ಕೆಲಸ ಐತೇನು ಅದಿಷ್ಟೇ ಮಾಡಿದ್ದು. ಬ್ಯಾಗ್ ಒಂದು ಹೊಲಿಯೋದು ಮತ್ತು ಒಂದು ಕೆಲಸ ಅಷ್ಟೇ, ಒಗ್ಗರಣೆ ಭಾಂಡೆ ಇತ್ತೆ, ಮತ್ತೊಂದು ಏನೂ ಈ ಕೆಲಸ. ಬರೀ ಇವತ್ತಿಂದ ನಿಮ್ಗೆ ಬ್ಯಾಗಿಂದು ಬ್ಲಾಗ್ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿ ತೆಗೆದು ಬಿಡ್ತಾ ಮೊದಲು ಏನಾರ ನಿಮ್ಗೆ ಇಷ್ಟ ಆದ್ರೆ ಹೇಳಿದೆ. ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಗೆ ಅನ್ಸಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.